ಒಬ್ಬರ ಮನ ನೋಯಿಸಿ ಇನ್ನೊಬ್ಬರ ಮನೆ ಬೀಳಿಸಿ ಮತ್ತೊಬ್ಬರನ್ನು ಅಪಾದಿಸಿ ದೇವರಿಗೆ ನಮಿಸಿದರೆ ಏನು ಫಲ? ಹಿಂದಕ್ಕೆ ನೋಡಿದರೆ ಅನುಭವ ಸಿಗುತ್ತದೆ, ಮುಂದಕ್ಕೆ ನೋಡಿದರೆ ಭವಿಷ್ಯ ಸಿಗುತ್ತದೆ, ಸುತ್ತಲೂ ನೋಡಿದರೆ ಸತ್ಯ ಅರಿವಾಗುತ್ತದೆ. ನಮ್ಮೊಳಗೆ ನಾವು ನೋಡಿದಾಗ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಹೆಜ್ಜೆಗಳು ದಾರಿಯನ್ನು ತೋರಿಸಿದರೆ ಕಷ್ಟಗಳು ಗುರಿಯನ್ನು ಮುಟ್ಟಿಸುತ್ತವೆ. ಯಾರಲ್ಲಿ ಒಳ್ಳೆಯತನ ಇರುತ್ತದೆಯೋ ಅವರನ್ನು ದೇವರು ಪರೀಕ್ಷೆ ಮಾಡುತ್ತಾನೆ, ಆದರೆ ಎಂದಿಗೂ ಕೂಡ ಅವರ ಕೈಯನ್ನು ಬಿಡುವುದಿಲ್ಲ. ಕೋಪದಿಂದ ಮಾತನಾಡಿದರೆ ಗುಣವನ್ನು ಕಳೆದುಕೊಳ್ಳುತ್ತೇವೆ, ಹೆಚ್ಚಾಗಿ ಮಾತನಾಡಿದರೆ ಶಾಂತಿಯನ್ನು ಕಳೆದುಕೊಳ್ಳುತ್ತೇವೆ. ಅನಗತ್ಯವಾಗಿ ಮಾತನಾಡಿದರೆ ಕೆಲಸವನ್ನು ಕಳೆದುಕೊಳ್ಳುತ್ತೇವೆ. ಅಹಂಕಾರದಿಂದ ಮಾತನಾಡಿದರೆ ಪ್ರೀತಿಯನ್ನು ಕಳೆದುಕೊಳ್ಳುತ್ತೇವೆ. ಸುಳ್ಳನ್ನು ಮಾತನಾಡಿದರೆ ಹೆಸರನ್ನು ಕಳೆದುಕೊಳ್ಳುತ್ತೇವೆ. ವೇಗವಾಗಿ ಮಾತನಾಡಿದರೆ ಅರ್ಥವನ್ನು ಕಳೆದುಕೊಳ್ಳುತ್ತೇವೆ. ಪ್ರೀತಿಯಿಂದ ಮಾತನಾಡಿದರೆ ಕಳೆದುಕೊಂಡ ಎಲ್ಲವನ್ನು ಕೂಡ ಗಳಿಸಿಕೊಳ್ಳುತ್ತೇವೆ. ಏನಾಗುತ್ತದೆಯೋ ಎಂದು ಯೋಚಿಸುತ್ತಾ ನಿಲ್ಲಬೇಡ. ಏನಾದರೂ ಸಂಭವಿಸಿದರೆ ಅದು ನಮ್ಮ ಒಳಿತಿಗಾಗಿ ಎಂದು ದೇವರ ಇಚ್ಛೆ ಮೇಲೆ ನೀನು ಮುಂದೆ ನಡಿ. ಹಸು ಕರ್ಮವಿದ್ದಂತೆ, ಕರು ಕರ್ಮಫಲವಿದ್ದಂತೆ. ಕರು ಎಷ್ಟೇ ದೂರವಿದ್ದರೂ ಕೂಡ ಅದನ್ನು ಹಸು ಹುಡುಕುತ್ತದೆ. ಕರ್ಮಗಳಿಗೆ ತಕ್ಕದಾದ ಫಲ ನಮ್ಮನ್ನು ಹುಡುಕಿ ಬರುತ್ತದೆ. ಅದು ಸತ್ಕರ್ಮ ದುಷ್ಕರ್ಮವೇ ಆಗಿರಲಿ. ನಮಗೆ ಯಾರೋ ಮೋಸ ಮಾಡಿದರೆಂದು ನೊಂದುಕೊಳ್ಳುವುದಕ್ಕಿಂತ ನಾವೇ ದುಡುಕಿ ಮೋಸ ಹೋದೆವು ಎಂದು ಸಮಾಧಾನ ಮಾಡಿಕೊಳ್ಳುವುದು ತುಂಬ ಉತ್ತಮ. ಯಾರೋ ತನ್ನ ಮುಖದಲ್ಲಿ ನಗು ಮತ್ತು ಮೌನವನ್ನು ಶಾಶ್ವತವಾಗಿ ಉಳಿಸಿಕೊಂಡಿರುತ್ತಾರೆಯೋ ಅವರು ಎಲ್ಲ ಸಮಸ್ಯೆಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಹೆದರಿ ಬದುಕಬೇಕಾಗಿರುವುದು ನಮ್ಮನ್ನು ಸೃಷ್ಟಿಸಿದ ಭಗವಂತನಿಗೆ ಹೊರತು ಕಣ್ಣಿಗೆ ಕಾಣದೆ ನಮ್ಮ ಬಗ್ಗೆ ಮಾತನಾಡುವ ಜನರಿಗಲ್ಲ. ಸೋತೆ ಎಂದು ಚಿಂತೆ ಪಡಬೇಡ. ಜೀವನ ಇಷ್ಟೇನಾ ಎಂದು ಮರುಗಬೇಡ. ಎಲ್ಲರನ್ನ ಕಳೆದುಕೊಂಡೆ ಎಂದು ಕೊರಗಬೇಡ. ನಿನಗಿಂತ ಕೆಳಗಿರುವರನ್ನ ನೋಡಿ ಸಮಾಧಾನ ಪಡು. ದೇವರು ಯಾರನ್ನೂ ಕೈ ಬಿಡುವುದಿಲ್ಲ. ದೇವರಲ್ಲಿ ನಂಬಿಕೆ ಇಡು. ನಂಬಿಕೆಯೇ ದೇವರು. ಕೆಟ್ಟವರಿಗೆ ಹೇಗೆ ಕಾಲವು ಸಮಯಕ್ಕೆ ಸರಿಯಾಗಿ ಕಾಲು ಎಳೆಯುತ್ತದೆಯೋ ಹಾಗೆಯೇ ಒಳ್ಳೆಯವರಿಗೆ ಕಾಲವು ಸಮಯಕ್ಕೆ ಸರಿಯಾಗಿ ಕೈ ಹಿಡಿಯುತ್ತದೆ. ನೋಡುವಂತಹ ದೃಷ್ಟಿಕೋನವನ್ನು ಬದಲಾಯಿಸಿ ನೋಡಿ, ದೃಶ್ಯವೇ ಬದಲಾಗುತ್ತದೆ. ದುರಾಸೆಯನ್ನು ಬಿಟ್ಟು ನೋಡಿ, ಬದುಕು ಸುಂದರವಾಗುತ್ತದೆ. ಹವ್ಯಾಸವನ್ನು ಬಿಟ್ಟು ನೋಡಿ, ಹಣೆಬರಹ ಬದಲಾಗುತ್ತದೆ. ಬಾಡಿಗೆ ಮನೆಯಲ್ಲಿ ವಾಸ ಮಾಡುವ ನಾವು ನಮ್ಮ ಹಣವನ್ನು ಬಾಡಿಗೆ ಮನೆಯ ಸಿಂಗಾರಕ್ಕೆ ಬಳಸುವುದಿಲ್ಲ. ಮಾಲೀಕನ ಅಧಿಕಾರದಲ್ಲಿರುವ ಮನೆಯನ್ನು ನಾವು ಬಿಡಲೇಬೇಕಲ್ಲವೇ? ಈ ದೇಹವು ಕೂಡ ಹಾಗೆ ಬಾಡಿಗೆಯ ಮನೆ ಇದ್ದಂತೆ, ನಮ್ಮ ಸ್ವಂತದ್ದಲ್ಲ. ನಮ್ಮ ಶಕ್ತಿ ಪ್ರಯತ್ನಗಳು ಈ ದೇಹದ ಸಿಂಗಾರಕ್ಕಾಗಿ ವ್ಯಯ ಆಗಬಾರದು. ಶುದ್ಧವಾದ ನಡತೆ, ತೂಕವಾದ ಮಾತು, ಸಹಾಯ ಮಾಡುವ ಮನೋಭಾವ ಇವೆಲ್ಲವೂ ಕೂಡ ಜನನ ಮತ್ತು ಮರಣದ ನಡುವೆ ಇರುವಂತಹ ನಿಜವಾದ ರೇಖೆಗಳು. ಈ ರೇಖೆಯಲ್ಲಿ ಇರುತ್ತದೆ ಅಂಥವರಿಗೆ ಭಗವಂತ ಅದೃಷ್ಟದ ರೇಖೆಗಳನ್ನು ದಯಪಾಲಿಸುತ್ತಾನೆ. ಕಷ್ಟಕ್ಕೆ ಕೇಳದೆ ಕೊಡಬೇಡ, ಇಷ್ಟಕ್ಕೆ ಕೇಳಿದರಷ್ಟೇ ಕೊಡಬೇಕು. ಇದೆ ಎಂದು ತೋರಿಸಬಾರದು, ಇಲ್ಲವೆಂದು ಸಾರಲು ಬಾರದು. ಇದ್ದು ಇಲ್ಲದಂತೆ ಇರಬೇಕು, ಸತ್ತರೂ ಬದುಕಿದಂತೆ ಇರಬೇಕು. ಮಾನಸಿಕವಾಗಿ ಬಲಹೀನರಾದವರು ಸೇಡನ್ನು ತೀರಿಸಿಕೊಳ್ಳುತ್ತಾನೆ. ಶಕ್ತಿಶಾಲಿಯಾದವನು ಕ್ಷಮಿಸಿಬಿಡುತ್ತಾನೆ. ಬುದ್ಧಿವಂತ ಮರೆತು ಬಿಡುತ್ತಾನೆ. ನೀನು ಬುದ್ಧಿವಂತ ಮತ್ತು ಶಕ್ತಿಶಾಲಿಯಾಗುವ ಎಲ್ಲ ತಪ್ಪುಗಳನ್ನು ಕ್ಷಮಿಸಿಬಿಡು ಮತ್ತು ಮರೆತು ಬಿಡು. ನಮ್ಮನ್ನು ಇಷ್ಟಪಡುವರು ನಮ್ಮಲ್ಲಿ 1000 ತಪ್ಪುಗಳು ಕಂಡರೂ ಕೂಡ ಕೈ ಹಿಡಿದು ತಿದ್ದಲು ಬಯಸುತ್ತಾರೆ.
ಆದರೆ ನಮ್ಮನ್ನು ಇಷ್ಟಪಡದವರು ನಮ್ಮಲ್ಲಿ 1000 ಒಳ್ಳೆಯ ಗುಣಗಳು ಅಡಗಿದ್ದರೂ ಕೂಡ ಒಂದೇ ಒಂದು ತಪ್ಪು ಕಂಡರೆ ಅದನ್ನೇ ಹಿಡಿದು ದೂರವಾಗುತ್ತಾರೆ. ಬದುಕುವುದನ್ನು ನಿಧಾನವಾಗಿ ಪಾಠ ಕಲಿಸುತ್ತದೆ. ನಿನ್ನ ತನವನ್ನು ಅಡವಿಟ್ಟು ಯಾರನ್ನೂ ಕೂಡ ನೀನು ಪ್ರೀತಿಸುವ ಅವಶ್ಯಕತೆ ಇರುವುದಿಲ್ಲ. ಏಕೆಂದರೆ ಇಲ್ಲಿ ಯಾರು ಯಾರಿಗೂ ಕೂಡ ಅನಿವಾರ್ಯವಲ್ಲ. ಸ್ವಲ್ಪ ಜನ ನಿಮ್ಮನ್ನು ಇಷ್ಟಪಡುತ್ತಾರೆ, ಸ್ವಲ್ಪ ಜನ ನಿಮ್ಮನ್ನು ಇಷ್ಟಪಟ್ಟವರಂತೆ ನಟಿಸುತ್ತಾರೆ, ಸ್ವಲ್ಪ ಜನ ತಮ್ಮ ಅವಶ್ಯಕತೆಗಳಿಗಾಗಿ ಬಳಸಿಕೊಳ್ಳುತ್ತಾರೆ. ಭಗವಂತನ ಕೈಯಲ್ಲಿ ಎಲ್ಲವೂ ಕೂಡ ಇರುತ್ತದೆ, ಆದರೆ ಸುಮ್ಮನಿರುತ್ತಾನೆ. ಮನುಷ್ಯನ ಕೈಯಲ್ಲಿ ಏನೂ ಕೂಡ ಇರುವುದಿಲ್ಲ, ಎಲ್ಲವೂ ಇದೆ ಎನ್ನುವ ಭ್ರಮೆಯಲ್ಲಿ ಬದುಕುತ್ತಾನೆ. ಕಷ್ಟದಲ್ಲಿ ತಾಳ್ಮೆ, ನಷ್ಟದಲ್ಲಿ ಸಹನೆ, ತೊಂದರೆಯಲ್ಲಿ ಶಾಂತಿ, ದುಃಖದಲ್ಲಿ ಸಮಾಧಾನ ಇದ್ದವರಿಗೆ ಬಾಳಲ್ಲಿ ಯಾವ ಭಯವೂ ಕೂಡ ಇಲ್ಲ. ನಿಮ್ಮ ಒಳ್ಳೆಯತನವನ್ನು ಸಾಬೀತುಪಡಿಸಲು ಪ್ರಯತ್ನಿಸಬೇಡಿ. ನಿಮ್ಮ ವ್ಯಕ್ತಿತ್ವ ವಿಶೇಷವಾಗಿದ್ದರೆ ಸಮಯವೇ ನಿಮ್ಮನ್ನು ಯೋಗ್ಯರನ್ನಾಗಿಸುತ್ತದೆ. ಪ್ರೀತಿ ಎಷ್ಟು ಆಳವಾಗಿ ಮತ್ತು ಸತ್ಯವಾಗಿ ಇರುತ್ತದೆಯೋ ಅಷ್ಟೇ ಆಳವಾಗಿ ನೋವು ಕೂಡ ಸಿಗುತ್ತದೆ. ನಿಜವಾದ ಪ್ರೀತಿ ಯಾವಾಗಲೂ ಕೂಡ ಅಂತ್ಯವಾಗುವುದಿಲ್ಲ, ಆದರೆ ಸಮಯದೊಂದಿಗೆ ಮೌನವಾಗಿ ಬಿಡುತ್ತದೆ ಅಷ್ಟೇ. ಯಾವ ಸಂಬಂಧಗಳು ನಿಜವಾಗಿಯೂ ಆಳವಾಗಿರುತ್ತದೆಯೋ ಅವು ತೋರಿಕೆಯ ನಾಟಕವನ್ನು ಮಾಡುವುದಿಲ್ಲ. ಎಲ್ಲಿ ತೋರಿಕೆಯ ಆಡಂಬರವಿರುತ್ತದೆಯೋ ಅಲ್ಲಿಯ ಸಂಬಂಧಗಳು ತುಂಬ ಮೌಲ್ಯವಾಗಿರುತ್ತದೆ. ಈಗಿನ ಕಾಲದಲ್ಲಿ ಪ್ರೀತಿಯ ಕೊರಗು ಏನೆಂದರೆ ಯಾರು ಎಷ್ಟು ಸುಳ್ಳು ಹೇಳುತ್ತಾರೋ ಅವರನ್ನು ಎಲ್ಲರೂ ಇಷ್ಟಪಡುತ್ತಾರೆ. ಪ್ರಾಮಾಣಿಕರಾದವರು ಸಿಕ್ಕವರ ಜೊತೆ ಗೆಳೆತನವನ್ನು ಮಾಡುವುದಿಲ್ಲ. ಯಾರಾದರೂ ನಿಮ್ಮೊಂದಿಗೆ ತುಂಬ ಕೋಪದಿಂದ ಮಾತನಾಡುತ್ತಿದ್ದರೆ ಅವರನ್ನು ಸ್ವಲ್ಪ ಲಕ್ಷ್ಯವಿಟ್ಟು ಕೇಳಿ. ಯಾಕೆಂದರೆ ಕೋಪದಲ್ಲಿ ಅವರು ಸತ್ಯವನ್ನೇ ಹೇಳುತ್ತಿರುತ್ತಾರೆ. ಕೆಲವು ಮಾತು ಮತ್ತು ನೆನಪುಗಳು ನಿದ್ದೆಯನ್ನು ಕಸಿದುಕೊಂಡು ಹೋಗುತ್ತವೆ. ಕೆಟ್ಟ ಸಮಯ ಎಂತಹ ತಿಚೋರಿ ಎಂದರೆ ಅಲ್ಲಿ ವಿಫಲತೆಯ ಆಯುಧಗಳು ದೊರೆಯುತ್ತದೆ. ಬೇರೆಯವರನ್ನು ನಿಯಂತ್ರಣದಲ್ಲಿ ಇಡುವುದು ದೊಡ್ಡ ಕೆಲಸವಲ್ಲ, ನಿಮ್ಮನ್ನು ನೀವು ನಿಯಂತ್ರಣದಲ್ಲಿ ಇಡುವುದು ದೊಡ್ಡ ಕೆಲಸ. ತುಂಬ ದಿನದಿಂದ ಒಬ್ಬ ನಿರೀಕ್ಷೆಯಲ್ಲಿರಬಹುದು, ನಡೆಯುತ್ತದೆ, ಆದರೆ ಆ ನಿರೀಕ್ಷೆ ಒಂದೇ ಕಡೆಯಿಂದ ಇದ್ದರೆ ತುಂಬ ನೋವು ಕೊಡುತ್ತದೆ. ಒಂದು ವೇಳೆ ನಿಮ್ಮ ಭವಿಷ್ಯ ಮಸುಕಾಗಿ ಕಾಣುತ್ತಿದ್ದರೆ ನಿಮ್ಮ ಧ್ಯಾನವನ್ನು ವರ್ತಮಾನದ ಕಡೆಗೆ ಕೇಂದ್ರೀಕರಿಸಬೇಕಾಗುತ್ತದೆ. ಕೆಟ್ಟ ಸಮಯ ಬಂದಾಗಲೂ ಅವರಿಂದ ತುಂಬ ಉಪಯೋಗವಾಗುತ್ತದೆ. ನಮ್ಮ ಜೀವನದಿಂದ ನಿಷ್ಪ್ರಯೋಜಕ ಜನರನ್ನು ಹೊರಗೆ ಹಾಕಿಬಿಡುತ್ತದೆ. ನಾವಾಗಿರಲು ನಾವು ಮಾಡುವ ಯೋಚನೆಗಳೇ ಕಾರಣ. ಅದರಿಂದ ನಾವು ಹೇಗೆ ಯೋಚನೆ ಮಾಡುತ್ತೇವೆ ಎನ್ನುವುದರ ಬಗ್ಗೆ ಕಾಳಜಿ ಇರಲಿ. ಈ ಸಂಬಂಧಗಳ ಸಂತೆಯಲ್ಲಿ ಹೃದಯದಿಂದ ನಿಷ್ಕಲ್ಮಶವಾಗಿರುವವರೇ ಒಂಟಿಯಾಗಿ ಬಿಡುತ್ತಾರೆ. ಅವರು ನಮ್ಮ ಸ್ವಾರ್ಥಕ್ಕಾಗಿ ನಮ್ಮನ್ನು ಬಳಸಿಕೊಳ್ಳುತ್ತಾ ಹೋಗುವರು. ನಾವು ಅದನ್ನೇ ಪ್ರೀತಿ ಎಂದು ತಿಳಿದುಕೊಳ್ಳುತ್ತೇವೆ. ಕಷ್ಟದ ಸಮಯದಲ್ಲಿ ನಮ್ಮ ಕೈ ಬಿಡುವ ಜನರು ಯಾವುದೇ ಸಂಬಂಧಗಳು ಶಾಶ್ವತವಲ್ಲ ಎಂಬುದನ್ನು ನೆನಪಿಸಿಬಿಡುತ್ತಾರೆ. ನೀವು ತಪ್ಪುಗಳನ್ನು ಕ್ಷಮಿಸಿ, ಆದರೆ ನಿಂದಿಸಬೇಡಿ. ಯಾರಿಗೆ ತಮ್ಮ ತಪ್ಪಿನ ಅರಿವೇ ಇರುವುದಿಲ್ಲವೋ ಅಂಥವರಿಂದ ದೂರ ಇರಿ. ಪ್ರೀತಿ ಹೆಸರನ್ನು ಹೇಳಿದರೆ ಹೃದಯದ ಬಡಿತ ಹೆಚ್ಚಾದರೆ ತಿಳಿದುಕೊಳ್ಳಿ, ಅಲ್ಲಿ ಆಳವಾದ ಪ್ರೀತಿ ಇದೆ ಎಂದರ್ಥ. ನಿಮ್ಮನ್ನು ಗೌರವಿಸುವವರೊಂದಿಗೆ ಮಾತನಾಡಿ. ಯಾರು ನಿಮ್ಮನ್ನು ನಿರ್ಲಕ್ಷಿಸುತ್ತಾರೆಯೋ ಅವರೊಂದಿಗೆ ಮಾತನಾಡಬೇಡಿ. ಗಮನ ಹರಿಸುವುದಾದರೆ ನಿಮ್ಮ ಒಳ್ಳೆಯ ಭವಿಷ್ಯ ಮತ್ತು ಕೆರಿಯರ್ನ ಬಗ್ಗೆ ಯೋಚನೆ ಮಾಡಿ. ತಮ್ಮ ಬಣ್ಣವನ್ನೇ ಬದಲಾಯಿಸುವ ತುಂಬ ಜನರಿದ್ದಾರೆ. ಜನರ ಮಾತುಗಳಿಂದ ಬೇಜಾರು ಮಾಡಿಕೊಳ್ಳಬೇಡಿ. ಜನ ಮಾತನಾಡಿ ಹೋಗಿಬಿಡುತ್ತಾರೆ. ಯಾವಾಗ ಪರಿಸ್ಥಿತಿ ಬದಲಾಗುತ್ತದೆಯೋ ಆಗ ಜನರು ಮಾತನಾಡುವ ಧಾಟಿಯೇ ಬದಲಾಯಿಸುತ್ತಾರೆ.
ಈಗ ನೀವು ಕೆಟ್ಟ ಪರಿಸ್ಥಿತಿಯಿಂದ ಸಾಗುತ್ತಿದ್ದರೆ ಸಾಗುತ್ತಲೇ ಇರಿ. ಆಗ ಕೆಟ್ಟ ಪರಿಸ್ಥಿತಿ ತಾನಾಗಿಯೇ ಹಿಂದೆ ಸರಿದು ಹೋಗುತ್ತದೆ. ಎಲ್ಲಿಯವರೆಗೆ ಅವರ ಸ್ವಾರ್ಥ ಇರುತ್ತದೆಯೋ ಅಲ್ಲಿಯವರೆಗೆ ನೀವು ತುಂಬ ಒಳ್ಳೆಯ ವ್ಯಕ್ತಿಯಾಗಿರಿ. ಯಾವಾಗ ನಾವು ಒಬ್ಬರ ಮೋಹದಲ್ಲಿ ಬೀಳುತ್ತೇವೆಯೋ ನಮಗೆ ಅವರ ಕೆಟ್ಟ ಗುಣಗಳು ಕಾಣಿಸುವುದಿಲ್ಲ. ಯಾವಾಗ ಒಬ್ಬರನ್ನು ದ್ವೇಷಿಸುತ್ತೇವೆಯೋ ಆಗ ಅವರ ಒಳ್ಳೆಯ ಗುಣಗಳು ಕಾಣಿಸುವುದಿಲ್ಲ. ನಾಟಕದ ಸಂಬಂಧಗಳಿಗಿಂತ ಒಂಟಿತನ ಎಷ್ಟೋ ಒಳ್ಳೆಯದು ಎನಿಸುತ್ತದೆ. ಯಾರ ಮೇಲೂ ತುಂಬ ಅವಲಂಬಿತವರಾಗಬೇಡಿ. ಇಲ್ಲ ಅಂದರೆ ನೀವು ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಎಂಬ ಪರಿಸ್ಥಿತಿಯಲ್ಲಿ ಸಾಗುತ್ತೀರಿ. ನಿರೀಕ್ಷೆಗಳು ನೋವು ಕೊಡುತ್ತವೆ. ಆದರೂ ಏನೋ ಗೊತ್ತಿಲ್ಲ, ಜನರಿಂದ ನಿರೀಕ್ಷೆಯನ್ನೇ ಮಾಡುತ್ತಾ ಇರುತ್ತೇವೆ. ಎಲ್ಲಿ ನಮಗೆ ಮನಸ್ಸಿಲ್ಲವೋ ಅಲ್ಲಿ ಒತ್ತಾಯಪೂರ್ವಕವಾಗಿ ಮಾತನಾಡಲು ನಮಗೆ ಇಷ್ಟವಿಲ್ಲ ಅಷ್ಟೇ. ಆದರೆ ನಾವು ಅಹಂಕಾರಿಯಾಗಿ ಮಾತ್ರವಲ್ಲ, ಕಾಳಜಿ ಮಾಡದೇ ಇರುವುದೇ ಒಳ್ಳೆಯದು ಎನಿಸುತ್ತದೆ. ಯಾಕೆಂದರೆ ನಮ್ಮನ್ನು ತುಂಬ ಚೀಪಾಗಿ ನೋಡುತ್ತಾರೆ. ಒಳ್ಳೆಯದನ್ನು ಯೋಚಿಸಿದರೆ ಒಳ್ಳೆಯದೇ ಆಗುತ್ತದೆ, ಕೆಟ್ಟದ್ದನ್ನು ಯೋಚಿಸಿದರೆ ಕೆಟ್ಟದ್ದೇ ಆಗುತ್ತದೆ. ಇಡೀ ದಿನ ನೀವು ಏನು ಯೋಚಿಸುತ್ತೀರೋ ನೀವು ಅದೇ ಆಗುತ್ತೀರಿ. ಆದ್ದರಿಂದ ಯಾವಾಗಲೂ ಒಳ್ಳೆಯದನ್ನು ಯೋಚಿಸಿ. ಹವ್ಯಾಸವಿದ್ದರೆ ಸಾಲದು, ಆ ಹವ್ಯಾಸವನ್ನು ಹೇಗೆ ಬಳಸಿಕೊಳ್ಳಬೇಕು ಎನ್ನುವಂತಹ ಕಲೆ ಗೊತ್ತಿರಬೇಕು. ಆಗಲೇ ನಿಮಗೆ ಯಶಸ್ಸು ಸಿಗುವುದು. ಬೇರೆಯವರು ನಮ್ಮನ್ನು ಗುರುತಿಸಲಿಲ್ಲವೆನ್ನುವುದು ಸೋಲಲ್ಲ. ನಮ್ಮನ್ನು ನಾವು ಗುರುತಿಸಲಿಲ್ಲ ಎಂದಾದರೆ ಅದು ನಮ್ಮ ಸೋಲು. ಕೆಲವೊಮ್ಮೆ ಸೇಡು ತೀರಿಸಿಕೊಳ್ಳುವುದಕ್ಕಿಂತ ನಮ್ಮನ್ನು ನಾವು ಬದಲಾಯಿಸಿಕೊಳ್ಳುವುದು ಒಳ್ಳೆಯದು. ನಾವು ಜಗತ್ತನ್ನೇ ಮರೆತು ಒಬ್ಬರ ಹಿಂದೆ ಮಾತನಾಡಲು ಪ್ರಯತ್ನಿಸುತ್ತಿರುವಾಗ ಆ ವ್ಯಕ್ತಿಯು ನಮ್ಮನ್ನು ಇಗ್ನೋರ್ ಮಾಡುತ್ತಾರಲ್ಲ, ಅದಕ್ಕಿಂತ ದೊಡ್ಡ ನೋವು ಮತ್ತೊಂದಿಲ್ಲ. ಕಷ್ಟದ ಸಮಯದಲ್ಲಿ ನೀವು ಆರಾಮಾಗಿ ಇದ್ದರೆ ಮುಂದೆ ಅದು ಮತ್ತಷ್ಟು ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಕಡಿಮೆ ಸಂಬಂಧಗಳನ್ನು ಮಾಡಿ, ಆದರೆ ಹೃದಯದಿಂದ ನಿಭಾಯಿಸಿ. ಯಾಕೆಂದರೆ ಜನ ಉತ್ತಮವಾದದ್ದನ್ನೇ ಹುಡುಕುವ ಭರದಲ್ಲಿ ಅತ್ಯುತ್ತಮವಾದದ್ದನ್ನೇ ಕಳೆದುಕೊಳ್ಳುತ್ತಾರೆ. ಕೆಟ್ಟ ಸಮಯದಲ್ಲಿ ಯಾರು ನಿಮ್ಮ ಜೊತೆ ಇರಲು ಬಿಡುತ್ತಾರೆಯೋ ತಿಳಿದುಕೊಂಡು ಬಿಡಿ, ಅವರು ಯಾವತ್ತೂ ಕೂಡ ನಿಮ್ಮವರು ಆಗಿರುವುದಿಲ್ಲವೆಂದು. ಸಂಬಂಧಗಳು ಎಷ್ಟೇ ಬಿಗಡಾಯಿಸಿದರೂ ಸರಿಪಡಿಸಿಕೊಳ್ಳಬೇಕು ಎಂಬ ಮನಸ್ಸಿದ್ದರೆ ಮತ್ತೆ ಎಲ್ಲರೂ ಸರಿಯಾಗಿ ಹೋಗುತ್ತದೆ. ಎಲ್ಲ ಸಂಬಂಧಗಳಲ್ಲಿ ಜಗಳವೇ ಆಗಬೇಕೆಂದಿಲ್ಲ. ಕೆಲವು ಸಂಬಂಧಗಳು ಸಂತೋಷವಾಗಿರಲು ಅವುಗಳಿಂದ ನಾವು ದೂರವಾಗಬೇಕಾಗುತ್ತದೆ. ಯಾರು ಹೃದಯದಿಂದ ಸತ್ಯವಾಗಿರುತ್ತಾರೆಯೋ ಅವರು ದಿನಾಲೂ ಜಗಳವಾಡಬಹುದು, ಆದರೆ ನಿಮ್ಮನ್ನು ಬಿಟ್ಟು ಮಾತ್ರ ಎಂದಿಗೂ ಹೋಗುವುದಿಲ್ಲ. ನೀವು ಅವರೊಂದಿಗಾದರೂ ತುಂಬ ಸಮಯದಿಂದ ಮಾತನಾಡದಿದ್ದರೂ ಅವರು ನಿಮ್ಮ ಮನಸ್ಸಿನಲ್ಲಿ ಮತ್ತು ನಿಮ್ಮ ಯೋಚನೆಯಲ್ಲಿ ಆಗಾಗ ಬರುತ್ತಾರೆ ಎಂದರೆ ಅದರ ಅರ್ಥ ನೀವು ಅವರನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದೀರಿ ಎಂದರ್ಥ. ನೀವು ಅವರನ್ನು ಹೆಚ್ಚು ಪ್ರೀತಿಸುತ್ತೀರಿ ಎಂದರ್ಥ. ನೀನು ಸೋತೆ ಎಂಬ ಕಾರಣಕ್ಕಾಗಿ ಕುಗ್ಗಬೇಡ. ನಿನ್ನ ಗೆಲುವು ಎನ್ನುವುದು ನಿನ್ನ ಕೈಯಲ್ಲೇ ಹೊರತು ಮತ್ತೊಬ್ಬರ ಬಾಯಲ್ಲಲ್ಲ. ನಿನ್ನ ಆತ್ಮಶಕ್ತಿಗಿಂತ ಬೃಹತ್ತಾದ ಶಕ್ತಿ ಮತ್ತೊಂದಿಲ್ಲ. ನಿನ್ನ ಬಳಿ ಇಲ್ಲದೆ ಇರುವುದನ್ನು ನೆನೆಯುತ್ತಾ ಕೊರಗಿ ಕೂರಬೇಡ. ಅದರ ಬದಲಾಗಿ ನಿನ್ನ ಬಳಿ ಇರುವುದರ ಬಗ್ಗೆ ಯೋಚಿಸಿ ಸಂತೋಷವಾಗಿರು. ನಿನ್ನಲ್ಲಿ ತಾಳ್ಮೆ ಎನ್ನುವುದು ಇದ್ದರೆ ಆ ಭಗವಂತನೇ ನಿನಗೆ ಬೇಕಾದದ್ದೆಲ್ಲವನ್ನ ಆಶೀರ್ವದಿಸುತ್ತಾನೆ. ಹಾಗಾಗಿ ಜೀವನದಲ್ಲಿ ಎಂದಿಗೂ ಕೂಡ ನೀನು ತಾಳ್ಮೆಯನ್ನು ಕಳೆದುಕೊಳ್ಳಬೇಡ. ಎಲ್ಲವನ್ನ ಮರೆಯುವ ಹಾಗೆ ಮಾಡುವಂತಹ ಅದೆಂತಹದ್ದೇ ವಿಚಾರವಿದ್ದರೂ ಕೂಡ ಅದನ್ನು ಸಂಪೂರ್ಣವಾಗಿ ಬದಲಾಯಿಸುವಂತಹ ಶಕ್ತಿ ಇರುವುದು ಕಾಲಕ್ಕೆ ಮಾತ್ರ. ಆದ್ದರಿಂದಾಗಿಯೇ ಕೆಲವು ಜಾಗಗಳಲ್ಲಿ, ಕೆಲವು ವಿಚಾರಗಳಲ್ಲಿ ನೀನು ಅದೆಷ್ಟರ ಮಟ್ಟಿಗೆ ಮೌನವಾಗಿ ಇರುತ್ತೀಯೋ ಅಷ್ಟು ನಿನಗೆ ಒಳ್ಳೆಯದು. ಆಗ ನಿನಗೆ ತೊಂದರೆ ಎಂದು ಎನಿಸುವಂತಹ ವಿಷಯಗಳು ಅದಾಗಿಯೇ ಸರಿ ಹೊಂದುತ್ತವೆ. ಒಂದು ವೇಳೆ ಆ ಭಗವಂತನಲ್ಲಿ ನೀನು ಕೇಳಿದ ಹಾಗೆ ಆಗಲಿಲ್ಲವೆಂದಾದರೆ ಆ ಭಗವಂತ ನಿನಗೆ ಅದ್ಯಾವುದನ್ನು ಕರುಣಿಸಲಿದ್ದಾನೋ ಅದು ಸರಿಯಾಗಿದೆ ಎಂದರ್ಥ. ಬೆಳಗಿನ ಸಮಯದಲ್ಲಿ ಚಂದ್ರನನ್ನು, ಕತ್ತಲೆಯ ಸಮಯದಲ್ಲಿ ಸೂರ್ಯನನ್ನು ನೋಡಲು ಸಾಧ್ಯವಿಲ್ಲ. ಒಬ್ಬರಾದ ಮೇಲೆಯೇ ಮತ್ತೊಬ್ಬರು ಬರುತ್ತಾರೆ.
ನಮ್ಮ ಜೀವನದಲ್ಲಿ ಕಷ್ಟ ಹಾಗೂ ಸುಖಗಳು ಹಾಗೆಯೇ ಇರುತ್ತವೆ. ಒಂದಾದ ಮೇಲೆ ಒಂದರಂತೆ ಬರುತ್ತವೆ. ಅವುಗಳನ್ನು ಮೆಟ್ಟಿ ನಿಂತು ನಮ್ಮ ಜೀವನವನ್ನು ಯಶಸ್ವಿಯಾಗಿ ಮುನ್ನಡೆಸಬೇಕು. ಅದೆಂತಹದ್ದೇ ಕಷ್ಟವಾದರೂ ಕೂಡ ಅದನ್ನು ಗೆದ್ದೇ ಗೆಲ್ಲುತ್ತೇನೆ ಎನ್ನುವಂತಹ ಆತ್ಮವಿಶ್ವಾಸ ನಿಮ್ಮಲ್ಲಿರಬೇಕು. ದೇವರು ಕಷ್ಟವನ್ನು ಕೊಟ್ಟು ಪರೀಕ್ಷಿಸುತ್ತಾನಂತೆ. ಆ ಪರೀಕ್ಷೆಯಲ್ಲಿ ನೀವು ಯಶಸ್ವಿಯಾದರೆ ಜೀವನದ ಅತ್ಯುನ್ನತವಾಗಿರುವಂತಹ ಸ್ಥಾನಕ್ಕೆ ತಲುಪುವುದು ಖಚಿತ. ಕಾಲಕ್ರಮೇಣವಾಗಿ ಎಲ್ಲವೂ ಕೂಡ ನಡೆದುಕೊಂಡು ಹೋಗುತ್ತದೆ. ನಮ್ಮ ಕೈಯಲ್ಲಿ ಏನು ಕೂಡ ಇಲ್ಲದಿರುವುದನ್ನು ನಾವು ನೋಡಬಹುದು. ನಿನ್ನನ್ನು ಯಾರು ಪ್ರೀತಿ ಮಾಡುತ್ತಾರೆಯೋ, ನಿನ್ನನ್ನು ಯಾರು ನಗಿಸುತ್ತಾರೆಯೋ ಅವರಿಗೆ ನಿನ್ನ ಸಮಯವನ್ನು ಮೀಸಲಾಗಿ ಇಡು. ನಿನ್ನನ್ನು ಯಾರು ಕಡೆಗಣಿಸುತ್ತಾರೆಯೋ ಅವರ ಹತ್ತಿರ ಕೂಡ ನೀನು ಕಾಣಿಸಿಕೊಳ್ಳಬಾರದು. ಪ್ರಪಂಚದ ಜನರಿಗೆ ಸೂರ್ಯ ಬೇಕಾಗುವುದು ಚಳಿಗಾಲದಲ್ಲಿ. ಚಳಿ ಇರುವಾಗ ಸೂರ್ಯನ ಬಿಸಿಲಿಗೆ ಅಲಿಯುವ ಜನರು ಬೇಸಿಗೆ ಕಾಲದಲ್ಲಿ ಸೂರ್ಯನೇ ಬೇಡ ಎನ್ನುತ್ತಾರೆ. ಅಂಥದ್ರಲ್ಲಿ ಮನುಷ್ಯರು ಯಾವ ಲೆಕ್ಕ? ಮನುಷ್ಯರು ಇರುವುದು ಅದೇ ರೀತಿಯಾಗಿ. ಅವರಿಗೆ ಅವಶ್ಯಕತೆ ಇದ್ದಾಗ ಮಾತ್ರ ಆ ಮನುಷ್ಯರು ಬೇಕಾಗುತ್ತದೆ. ಅವರ ಅವಶ್ಯಕತೆ ಮುಗಿದಾಗ ಆ ಮನುಷ್ಯರು ಕೂಡ ಬೇಡವಾಗಿ ಹೋಗುತ್ತಾರೆ. ನಿನ್ನನ್ನು ಇಷ್ಟಪಡುವವರು ಯಾರೂ ಇಲ್ಲ ಎಂದು ಕೊರಗಬೇಡ. ಹಾಗೆಯೇ ನಿನ್ನ ನೋವಿಗೆ ಸ್ಪಂದಿಸುವಂತಹ ಗುಣ ಇಲ್ಲದವರು ನಿನ್ನ ಬಳಿ ಇಲ್ಲವೆಂದು ಕೊರಗುತ್ತಾ ಕೂರಬೇಡ. ಯಾರು ನನ್ನನ್ನು ತಿರಸ್ಕಾರ ಮಾಡಿದರು ಎಂದು ಕೂಡ ಚಿಂತೆಯನ್ನು ಮಾಡಬೇಡ. ಕಾಲಕ್ರಮೇಣವಾಗಿ ನಿನ್ನನ್ನು ತಿರಸ್ಕಾರ ಮಾಡಿದವರು ನಿನ್ನ ಮುಂದೆ ಬಂದು ನಿಲ್ಲುತ್ತಾರೆ. ಹುಟ್ಟುವಾಗ ಒಂಟಿಯಾಗಿಯೇ ಹುಟ್ಟಿರುತ್ತೀಯ, ಸಾಯುವಾಗಲೂ ಕೂಡ ಒಂಟಿಯಾಗಿಯೇ ಹೋಗುತ್ತೀಯ. ಇದರ ನಡುವೆ ನಮ್ಮವರು ತಮ್ಮವರು ಎನ್ನುವಂತಹ ಭೇದ ಭಾವ ಯಾಕೆ ಮನುಜ? ನಿನಗೋಸ್ಕರ ನೀನು ಬದುಕುವುದನ್ನು, ನಿನಗೋಸ್ಕರ ನೀನು ಜೀವನವನ್ನು ನಡೆಸುವುದನ್ನು, ನೀನು ಒಂಟಿಯಾಗಿ ಜೀವನವನ್ನು ನಡೆಸುವುದನ್ನು ಆದಷ್ಟು ಕಲಿತುಕೋ. ಈ ಪ್ರಪಂಚದಲ್ಲಿ ನಿನ್ನವರು ಎಂದು ಯಾರೂ ಇಲ್ಲ. ನೀನೇ ನನಗೆ ಎಲ್ಲವೂ ಆಗಿರಬೇಕು. ಇದೇ ರೀತಿಯಾಗಿರುವಂತಹ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.